ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾಯ್ಸ್, ನಮ್ಮ ಸರ್ಪ್ರೈಸ್ ತಗೊಂಬನ್ನಿ. ವಾವ್, ಕೇಕ್ ಆರ್ಡರ್ ಮಾಡಿದ್ರಾ? ಯಾ, ಆ್ಯಕ್ಚುಲಿ ನಾನು ಆರ್ಡರ್ ಮಾಡಬೇಕು ಅಂದ್ಕೊಂಡೆ, ಬಟ್ ಕರೆಕ್ಟ್ ಟೈಮ್ ಡೆಲಿವರ್ ಆಗುತ್ತೋ ಇಲ್ವೋ ಅಂತ ಸುಮ್ಮನೆ ಆದೆ. ಥ್ಯಾಂಕ್ಸ್ ಸಾತ್ವಿಕ್. ಅಯ್ಯೋ, ಇದೇನಿದು? ಏನಾಯ್ತು? ನಾನು ಹುಡುಗ ಹುಡುಗಿ ಇಬ್ಬರ ಹೆಸರನ್ನು ಬರೆಯಕ್ಕೆ ಹೇಳಿದ್ದೆ, ಬರ್ದೇ ಇಲ್ಲ ಅವನು. ಏ ಮಹೇಶ್, ಈ ಕೇಕ್ನ ವಾಪಸ್ ಮಾಡು, ನಾವು ಇನ್ನೊಂದು ಆರ್ಡರ್ ಮಾಡೋಣ. ದಿಸ್ ಇಸ್ ನಾಟ್ ಫೇರ್. ಸಾತ್ವಿಕ್, ಯಾಕೆ ಟೆನ್ಷನ್ ತಗೋತೀರಾ? ನೀವು ಈಗ ಈ ಕೇಕ್ ಕಳಿಸಿ ಇನ್ನೊಂದು ಕೇಕ್ ಬರೋ ಅಷ್ಟರಲ್ಲಿ ಬೆಳಗಾಗತ್ತೆ. ಅದರಲ್ಲೂ ನಮ್ಮ ಹಳ್ಳಿಗೆ ಈ ಕೇಕ್ ಬಂದಿರೋದೇ ದೊಡ್ಡ ವಿಷಯ. ಬಟ್ ನಾನು ಆರ್ಡರ್ ಮಾಡುವಾಗಲೇ ಕ್ಲಿಯರ್ ಆಗಿ ಹೇಳಿದ್ದೀನಿ ಅವ್ರಿಗೆ. ಈಗೇನು ಹೆಸರು ಬರಿಬೇಕಷ್ಟೇ ತಾನೇ? ನಾನು ಮಾಡ್ತೀನಿ. ಸುಮಾ, ಅರೆವಾ, ಇಷ್ಟು ಬೇಗ ಕೋನ್ ರೆಡಿ ಮಾಡಿದ್ರ? ಹೇಗೆ? ಹ್ಞೂ, ಚಾಕ್ಲೇಟ್ನ ಕರಗಿಸಿದ್ರೆ ರೆಡಿ. ಏನು ಹೇಳಿ ಅಂದರೆ, ಚಿತ್ರ ಹುಡುಕ್ತಾ ಇದ್ದೀರಾ? ಇಲ್ಲ ಮಾವ, ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಬಂದೆ. ನನ್ನ ಹತ್ರನಾ? ಏನು ಹೇಳಿ ಅಳಿ. ಅಂದರೆ ಏನೋ ಸಮಸ್ಯೆ ಆಯ್ತಾ? ಅಲ್ಲ, ಹೆಣ್ಣಿನ ಕಡೆಯವರು ನಿಮ್ಮನ್ನ ಸರಿಯಾಗಿ ವಿಚಾರಿಸ್ಕೊಂಡಿಲ್ವಾ? ಹಾಗೆಲ್ಲ ಏನೂ ಇಲ್ಲ ಮಾವ. ಮತ್ತೆ ಮನೇಲಿ ನೀವು ಅತ್ತೆ ಮಾತಾಡ್ಕೊಂಡಿದ್ನ ಕೇಳಿಸ್ಕೊಂಡೆ. ಅದು ಕೇಳಿಸ್ಕೋಬೇಕು ಅನ್ನೋ ಉದ್ದೇಶ ಏನಿರಲಿಲ್ಲ. ನಾನು ಅಲ್ಲೇ ಇದ್ದೆ, ಆದರೆ ನೀವು ಗಮನಿಸಲಿಲ್ಲ ಅಷ್ಟೇ. ಅವಳ ಮಾತನ್ನ ನೀವು ತಲೆಗೆ ಹಾಕ್ಕೋಬೇಡಿ ಅಳಿ. ಅಂದರೆ ಅವಳು ಮೊದಲು ನಿಲ್ಸೋಕೆ ಯೋಚನೆ ಮಾಡ್ತಾ ಇದ್ದಾಳೆ. ಇಷ್ಟೆಲ್ಲ ಆದಮೇಲೆ ಅಸಾಧ್ಯನಾ? ಸಾಧ್ಯ ಇದೆ ಮಾವ. ಅತ್ತೆ ಗಲಾಟೆ ಮಾಡಿ ನಿಮ್ಮ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬರೋದೇ ಬೇಡ ಅಂತ ಅಂದ್ಬಿಟ್ರೆ
ಪುಟ್ಟಕ್ಕ ಮತ್ತು ಹಳ್ಳಿಯವರು ಇಂಥವ್ರ ಮನೆಗೆ ನಮ್ಮ ಮಗಳನ್ನ ಕೊಡೋದಕ್ಕಿಂತ ಕೊಡದಿರೋದೇ ವಾಸಿ ಅಂತ ಮಾತಾಡ್ಕೋತಾರೆ. ನಿಮ್ಮ ಕೈಗೆ ಸೇರ್ಬೇಕಾಗಿರೋ ಕಾಸು ಸಿಗಲ್ಲ, ಮದುವೆನೂ ಆಗಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಅತ್ತೆಗೆ ಗೊತ್ತಿಲ್ದಂಗೆ ನೀವು ಹೋಗಿ ಪುಟ್ಟಕ್ಕನ ಹತ್ರ ಆ ದುಡ್ಡನ್ನ ತಗೊಂಬಿಡಿ. ಹಾಗಂತೀರ ಅಳಿ ಅಂದರೆ? ಅತ್ತೆಗೆ ಹಠ ಮತ್ತು ಅವಸರ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನೀವು ಹೋಗಿ ಪುಟ್ಟಕ್ಕನ ಹತ್ರ ದುಡ್ಡು ತಗೊಂಬಿಡಿ. ಮುಂದೆ ಏನಾಗುತ್ತೋ ಯಾರಿಗೆ ಗೊತ್ತು. Come on, start the music. Small gift from my side. ಲೋ ಸಾತ್ವಿಕ್, ಇದನ್ನೆಲ್ಲ ಯಾಕೋ ತರಕ್ಕೆ ಹೋದ್ರಿ? ನಾನು ನಿಮ್ಮ ಎಂಗೇಜ್ಮೆಂಟ್ಗೂ ಬರೋಕ್ಕಾಗಲಿಲ್ಲ. ನಮ್ಮ ದೋಸ್ತನ ಮದುವೆಗೆ ಇಷ್ಟು ಮಾಡದಿದ್ರೆ ಹೇಗೆ ಅಲ್ವೇನ್ರ? ಹ್ಯಾಪಿ ಮ್ಯಾರಿಡ್ ಲೈಫ್ ಮಗ. ತಗೊಳ್ಳಿ, ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ರೊಮ್ಯಾಂಟಿಕ್ ಸಾಂಗ್ ಹಾಕ್ರಪ್ಪ. ಹುಡ್ಗ ಹುಡ್ಗಿ ಲೈಟ್ ಆಗಿ ಡ್ಯಾನ್ಸ್ ಮಾಡ್ರಿ. ಸುಮ್ಕಿರವೆ ನೀನು, ಆಟ ಆಡ್ಬೇಡ. ಅರೆ, ನಮ್ಮ ಹುಡುಗ ಹೇಗೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ನಾವು ನೋಡ್ಬೇಕು. ಏನ್ರ? ಕಮಾನ್ ಮುರಳಿ, ಸಾಂಗ್ ಪ್ಲೇ ಮಾಡಿ. ಲೋ ಸಾತ್ವಿಕ್, ಏನೋ ಹೇಳ್ತಿದ್ಯಾ? ನಂಗೆ ಡ್ಯಾನ್ಸ್ ಮಾಡಕ್ ಬರಲ್ವೋ? ಏನಾಗಲ್ಲ, ಲೈಟ್ ಆಗಿ ಮಾಡ್ರ. ಹೇಳ. ಸಹನವ್ರೆ, ಸಿಂಪಲ್ ಆಗಿ ಮಾಡಿ, ಓಕೆನಾ? ಯಾರು ನೀನು ಪಾರಿವಾಳ, ಯಾರು ನೀನು, ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು. ಬುಗುರಿ ಹಂಗೆ ನನ್ನ ನೆತ್ತಿ ಸುತ್ತುತ್ತೈತೆ, ಪ್ರೇಮದಾನ ಶೈಲಿ ಪಾದ ತೇಲುತ್ತೈತೆ. ನೀನು ನಕ್ಕರೆ ನಮ್ಮೂರ ತುಂಬ ಗಂಧದ ಮಳೆ, ನಿನ್ನ ಸ್ಪರ್ಶಕ್ಕೆ ತಂಗಾಳಿಗೆ ಸುಗಂಧದ ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ. ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ. ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ನಡೆಯುವೆ ಜೊತೆ ನೆರಳಂತೆ, ಬಯಸುವೆ ಕೊನೆ ಇರದಂತೆ. ಮುಳುಗಡೆಯ ಭೀತಿಯ ಬದುಕಿಗೆ ನೆರವಾಗಿ ಬಂದವೋ ದೈವವೇ. ನಿನಗೇನು ನಾನು ನೀಡಲೆ,
ಜಗವೇ ನೀನು ಗೆಳತಿಯೇ. ಸೂಪರ್ ಆಗಿ ಮಾಡಿದ್ರಿ, ಸೂಪರ್. ಗರ್ಲ್ಸ್ ಈಗ ನಂಬಿಟ್ ಬನ್ನಿ. ಆಡಿ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು. ನಿನ್ನನ್ನು ನಾ ಕಂಡ ವೇಳೆ ನೀನೇ ನನ್ನೆಲ್ಲ ನಾಳೆ. ನಿನ್ನನ್ನು ನಾ ಕಂಡ ವೇಳೆ ನೀನೇ ನನ್ನೆಲ್ಲ ನಾಳೆ. ಅಯ್ಯೋ ಅಯ್ಯೋ ಏನಿದು ಏನು ಅರ್ಥವಾಗದು. ಅವ್ವವ್ವ ಭೂಮಿನೇ ಕೇಳೋ ಹಾಗೆ ಕೂಗಲ. ಅಯ್ಯಯ್ಯೋ ನಿನ್ನೆದುರಲ್ಲೇ ನಿಂತು ಹೇಳಲ. ಆಡಿ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು. ಅವ್ವ ನೀನು ಇಲ್ಲಿದ್ಯಾ? ನಾನು ಫೋಟೋಸ್ ತೆಕ್ಕೊಳ್ಳೋಕ್ಕೆ ನಿನ್ನ ಎಲ್ಲ ಕಡೆ ಹುಡುಕ್ತಿದ್ದೆ. ಸರಿ ಬಾ. ಅವ್ವ ಯಾಕೆ ಬೆವರ್ತಿದ್ಯಾ? ಏನಾಯ್ತು? ಹಾಂ, ಅದು ಇಲ್ಲಿ ಕೆಂಪು ಚೀಲ ಇಕ್ಕಿದ್ದೆ, ಕಾಣ್ತಾ ಇಲ್ಲ, ಅದಕ್ಕೆ. ಕೆಂಪು ಚೀಲನಾ? ಏನಿತ್ತವ ಅದರಲ್ಲಿ? ಅದರಲ್ಲಿ ದುಡ್ಡು ಇಕ್ಕಿದ್ದೆ. ಅದನ್ನ ಇಲ್ಲಿಟ್ಟಿದ್ಯಾ? ಅಯ್ಯೋ, ಗಂಡಿನ ಕಡೆಯವ್ರು ಬಂದರೆ ಅವ್ರು ಈ ರೂಮ್ ಬಳಸ್ಬೋದಲ್ಲ ಅಂತ ನಾನು ಲಾಕರಲ್ಲಿರೋ ವಸ್ತುನೆಲ್ಲ ತೆಗೆದು ಆ ಬೀರುಲಿಟ್ಟೆ. ಆದರೆ ಅದ್ರಲ್ಲಿ ದುಡ್ಡಿತ್ತು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಛೇ, ಇರು ನಾನು ಹೋಗ್ತಾ. ಏ ಬೇಡವಾ, ನಾನು ಹೋಗಿ ತಗೋತೀನಿ, ನೀನು ಹೋಗು, ನೀನಿಂದನೇ ಬರ್ತೀನಿ. ನಡಿ. ಸರಿ, ಬೇಗ ಬರವಾ, ಕಾಯ್ತಿರ್ತೀವಿ. ಹ್ಞೂ. ಬಂದ್ರಾ? ಕೊಡಿ. ಅವರೆಲ್ಲಿ? ಯಾರು? ಕೌಸಲ್ಯನಾ? ಅವಳು ಇಲ್ಲೋ ಇದ್ದಾಳೆ. ನೀವು ಕೊಡಿ, ಪರವಾಗಿಲ್ಲ. ಇಲ್ಲ, ಅವರು ನಿಮ್ಮ ಜೊತೆಗಿದ್ದಿದ್ರೆ ಚೆಂದಾಗಿರ್ತಿತ್ತು. ಅವಳಿಗೆ ಬೇರೆಯವ್ರ ಕೈಯಿಂದ ದುಡ್ಡು ಇಸ್ಕೊಳ್ಳೋದು ಅಂದರೆ ಸ್ವಲ್ಪ ಮುಜುಗರ, ಅದಕ್ಕೆ ನನ್ನ ಕಳಿಸಿದ್ಲು. ಅಲ್ಲ, ನನಗೂ ಸ್ವಲ್ಪ ಮುಜುಗರನೇ, ಅನಿವಾರ್ಯ ನೋಡಿ. ಅಲ್ಲ, ನೀವು ಕೊಡಿ, ಪರವಾಗಿಲ್ಲ. ನಾನು ಹೇಳ್ತೀನಿ ಅವಳಿಗೆ. ಅಲ್ಲ, ಎಲ್ಲ ಸರಿಯಾಗಿದೆಯಲ್ಲ? ಅಲ್ಲ,
ಇರುತ್ತೆ ಬಿಡಿ ನಾನು ಎಣಿಸಲ್ಲ. ಇವನು ಯೋಚನೆ ಮಾಡಬೇಡಿ, ನಾನು ಕೌಶಲ್ಯಂಗೆ ಹೇಳ್ತೀನಿ. ನಿಮ್ಮ ಮಗಳು ಸುಖವಾಗಿರ್ತಾಳೆ, ಏನು ಯೋಚನೆ ಮಾಡಬೇಡಿ. ನಾನು ಹೇಳ್ತೀನಿ, ಕೌಶಲ್ಯಂಗೆ ಹೇಳ್ತೀನಿ. ಬರ್ತೀನಿ. ಮುಗುಸಿ ಅವನ್ ಕಾಳಿನಿಂದ ಇದೇನ್ಲನಾಗ ಇವನೇ ಮದುವೆ ಗಂಡಿನ ಥರ ರೆಡಿಯಾಗ್ಬಿಟ್ಟು ಬಂದವನೇ. ನಮ್ಮ ಮಾವ ಅವ್ನ ಮನ್ಸಲ್ಲಿ ಅವ್ನ ಗವನೇ ಮದುವೆ ಗಂಡು ಅನ್ಕೊಂಡ್ಬಿಟ್ಟವನೆ. ಎಲ್ಲ ಹೇಳ್ತಿದ್ಯಾ? ಹೆಂಗಾನ ಈ ಮದುವೆ ನಿಲ್ಸಿ ಸಹನಕ್ಕನ್ನ ಅವನೇ ಮದುವೆ ಆಗ್ಬೇಕು ಅನ್ನೋದೇ ಒಂದು ಪ್ಲಾನು. ಏನ್ ಪ್ಲಾನ್ ಮಾಡವನೆ ನನಗೂ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಮಾವ ಸ್ಯಾನೆ ಭರವಸೆ ಮಾಡಿಕೊಂಡವನೆ. ನೀನು ಹೇಳಿದ್ದು ಒಳ್ಳೇದಾಯ್ತಕ್ಕಲ್ಲ, ಅವನ್ನ ನಾವು ನೋಡ್ಕೊತಿದ್ವಿ. ನಗ ಮುಂಚೆ ಅಣ್ಣ ನೋಡಿದ್ಲ ಮುಂಗುಸಿ ಯಾರ್ಯಾರ ಅದೃಷ್ಟ ಹೆಂಗೈತೆ ಅಂತ. ಯಾಕಲ ಏನಾಯ್ತು? ಪಾಪಕ್ಕಲ್ಲ ಸಾನ ಸಿಸ್ಟರು ಹೋಗಿ ಆ ಮೇಷ್ಟ್ರ ಮದ್ವೆ ಆಯ್ತವ್ರಲ್ಲ. ಇದು ಯಾಕಲ ಹಿಂಗಂತಿದ್ಯಾ? ಆ ಹುಡುಗಿ ಬೇರೆ ಯಾವುದೋ ಹುಡುಗನ ಇಷ್ಟಪಡ್ತೈತಂತೆ. ಈಸಿಯಾಗಿ ಗೊತ್ತಾದ ತಕ್ಷಣನೇ ಆ ಮೇಷ್ಟ್ರ ಜೊತೆ ಮದುವೆ ಮಾಡಿಸ್ತವ್ರೆ ಕಲ್ಲ. ಅಯ್ಯಯ್ಯೋ, ಆದ್ರೂ ಒಪ್ಕೊಂಡು ಮದುವೆ ಆಯ್ತವ್ರ. ಲವ್ ಪಾಪಕ್ಕಲ್ಲ, ಅದು ಹಳ್ಳಿ ಹುಡುಗಿ ಅಲ್ವಾ, ಸ್ಯಾನೆ ಮೃದು ಸ್ವಭಾವ. ಅವ್ರವ್ವನ ಮಾತನ್ನ ಮೀರಕ್ಕಾಯ್ತದ, ಅದಕ್ಕೆ ಒಪ್ಕೊಂಡವ್ರೆ. ಛೇ ನಮ್ಗಾನ ಹೇಳಿದ್ರೆ ಆ ಹುಡುಗನ ಜೊತೆನೆ ಮದುವೆ ಮಾಡಿಸ್ಬೋದಿತ್ತು ಕಲನಾಗ. ಹೌದು, ಈಗ ಹುಡುಗ ಎಲ್ಲವನು ಏನೋ. ಹೌದು ಕಲನಾಗ, ಇಷ್ಟಪಟ್ಟಿದ್ ಯಾರನ್ನಂತ ಗೊತ್ತಾ? ಪಾಪಕ್ಕಲ್ಲ ಹುಡುಗಿ ಆ ಈಸ್ಯನ್ ಮಾತ್ರ ಯಾರ ಹತ್ರನೂ ಹೇಳಿಲ್ವಂತೆ. ಲೇ ಅದು ನಾನೇ ಕಂಡ್ರಲ್ಲ. ಕಾಳಿ ನೀನಾ ಬಿಡ್ತು ಸುಮ್ಕೆ ತಮಾಷೆ ಮಾಡ್ಬೇಡ. ಯಾರನ್ನ ಕೇಳಿಸ್ಕೊಂಡ್ರೆ ಟಿಪ್ ತಿಳ್ಕೊಬಿಡ್ತಾರೆ. ಲೇ ಅದು ನಾನೇ ಕಂಡ್ರಲ್ಲ, ದಿಟ್ಟವಾಗ್ಲು. ಹೌದಾ? ಮತ್ ಯಾಕ್ಲ ಕಾಳಿ ನೀನ್ ಇಲ್ಲಿ ಹಿಂಗ್ ನಿಂತಿದ್ಯಾ? ಈಗಿಲ್ಲಿ ನಿಂತ್ಕೊಂಡಿವ್ನಿ ಅಷ್ಟೇಯ. ಆದ್ರ ಸಾನನ್ ಕೊಳ್ಳಕ್ ತಾಳಿ ಕಟ್ಟೋದ್ ನಾನೇಯ. ಆದ್ರೂ ಹೆಂಗ್ಲ ಕಾಳಿ, ಈಟೆಲ್ಲ ತಯಾರಿ ನಡೀತೈತೆ. ನಂತವ ಬ್ಯಾರನೇ ಪ್ಲಾನ್ ಐತೆ. ಹೌದಾ? ಸೂಪರ್ ಕಲ ಕಳಿ. ಆ ಮೇಟ್ರನ್ ಕಂಡ್ರೆ ನಮಗೂ ಆಗಕ್ಕಿಲ್ಲ, ನಾವು ನಿಂಗೆ ಸಪೋರ್ಟ್ ಮಾಡ್ತೀವಿ. ದಿಟ್ಟವಾಗ್ಲು? ಹೌದು ಕಲ, ದಿಟ್ಟವಾಗ್ಲು ಬೇಡ, ನಿನ್ನ ಕಣಗ್ಲು ಆ ಮೆಕ್ಸಿಗು ಎಣ್ಣೆ ಹಾಕೊಂಡು ಮಾತಾಡುಮ, ಸರಿನಾ? ಆಮೆ ಕಲ ಈಗ್ಲೆಯ ಕಳಿ ನೀನು ಹೋಯ್ತಾ ಇರಲ್ಲ, ನಿನ್ನಿಂದ ನಾವು ಬರ್ತೀವಿ. ಮಂಡು ಸರಿ ಕಂಡ್ರಲ್ಲ. ಲವ್ ಅವನು ಹುಲಿಯಲ್ಲ, ಬಾರಲ್ಲಿ ಎಣ್ಣೆ ಸೆಟಪ್ ಮಾಡ್ತಾವನೆ. ಸೂಪರ್ ಕಲ, ಹೋಗೋಣ. ಫಾಲೋ ಮೀ.
ಇರಪ್ಪ ಎಲ್ರವ ಪುಟಕ ಕಾಣಿಸ್ತಾ ಇಲ್ಲ. ಅವ್ವ ಬಾರವ್ವ. ಶ್ರೀ ಬನ್ನಿ. ಬರೋನಿಲ್ಲ. ಅವ್ವ ಶ್ರೀಗೆ ಯಾರೂ ಇಲ್ಲ, ಅದಕ್ಕೆ ಅವ್ರು ಸಂಕೋಚದಿಂದ ಫೋಟೋನು ತೆಗೆಸ್ಕೊತಿಲ್ಲ ಅನ್ಸುತ್ತೆ. ನಮ್ಮ ಜೊತೆ ಅವರು ಫೋಟೋ ತೆಗೆಸ್ಕೊಳ್ಳಿ ಅಲ್ವಾ ಅವ್ವ? ಹ್ಞೂನವ್ವ ಬಾರಪ್ಪ ಬಾ.